ರೂಪಕ ತೂಗುತ್ತಿರಲಿ ಬಸವನ ತೊಟ್ಟಿಲು. ಜೋ ಜೋ ಶ್ರೀ ಬಸವೇಶ ಜೋ ಜೋ ಕಂದ, ಶಿವನೇತ ಬಂದ ಕೈಲಾಸದಿಂದ. ಜೋ ಜೋ ಶ್ರೀ ಬಸವೇಶ ಜೋ ಜೋ. ರಚನೆ ಮತ್ತು ನಿರ್ಮಾಣ ಗುರುನಾಥ್ ಕಡಬೂರ್. ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ. ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ. ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ಹೌದು, ತನ್ನ ದೇಹವನ್ನೇ ದೇಗುಲ ಎಂದುಕೊಂಡು ಬದುಕಿ ಬಾಳಿದ ಬಸವ ಈ ಲೋಕಕ್ಕೆ ಅಣ್ಣನಾದರು, ಜಗಜ್ಯೋತಿ ಬೆಳಗಿದರು, ಭಕ್ತಿ ಭಂಡಾರಿಯಾದರು. ದೇವಮಾನವ, ವಿಶ್ವಮಾನವ, ಯುಗ ಪ್ರವರ್ತಕ, ಸಂತ, ಕವಿ, ದಾರ್ಶನಿಕ, ಸಮಾಜ ಸುಧಾರಕ ಎಂದೆಲ್ಲ ಕರೆಸಿಕೊಂಡರು. ಎನಗಿಂತ ಕಿರಿಯರಿಲ್ಲ ಎಂದು ನುಡಿದಂತೆ ನಡೆದ ಶರಣ ಬಸವಣ್ಣನವರು ಜಂಗಮ ಕಳಿವಿಲ್ಲ ಎಂಬುದನ್ನು ತಮ್ಮ ಬದುಕಿನಿಂದಲೇ ಸಾಬೀತುಪಡಿಸಿದವರು. ಜನಿಸಿದ ಕೆಲವು ದಿನಗಳವರೆಗೆ ಕಣ್ಣು ಬಿಡದೆ ತಂದೆ ತಾಯಿಯರಲ್ಲಿ ಆತಂಕ ಮೂಡಿಸಿದ ಬಸವಣ್ಣ ಮುಂದೆ ಜಗತ್ತಿನ ಕಣ್ಮಣಿಯಾದರು. ಕರ್ಮ ಸಂಸ್ಕೃತಿಯನ್ನ ವಿರೋಧಿಸಿ ಕಾಯಕ ಸಂಸ್ಕೃತಿಯನ್ನ ಬೋಧಿಸಿದ ಬಸವಣ್ಣನವರು ಕಾಯಕದಲ್ಲಿ ಕೈಲಾಸವನ್ನ ತೋರಿಸಿಕೊಟ್ಟರು. ಧಾರ್ಮಿಕ ತಳಹದಿಯ ಮೇಲೆ ಸಾಮಾಜಿಕ, ಆರ್ಥಿಕ ಹಾಗೂ ಸಾಂಸ್ಕೃತಿಕ ಸೌಧ ನಿರ್ಮಿಸಿದ ಬಸವಣ್ಣನವರು ದಯವೇ ಧರ್ಮದ ಮೂಲವಯ್ಯ ಎಂಬುದನ್ನು ಜಗಕ್ಕೆ ಸಾರಿದವರು. ಧರ್ಮ ಯಾವುದೇ ಇರಲಿ, ದಯವೇ ಅದರ ಮೂಲವಾಗಿರಬೇಕು ಎಂದು ಬಲವಾಗಿ ಪ್ರತಿಪಾದಿಸಿದ ಅವರು ಮೌಢ್ಯತೆ, ಅಸಮಾನತೆ, ಸ್ತ್ರೀ ಶೋಷಣೆ ವಿರುದ್ಧ ಧ್ವನಿ ಎತ್ತುವ ಮೂಲಕ 12ನೇ ಶತಮಾನದಲ್ಲಿಯೇ ಕಲ್ಯಾಣದ ಕ್ರಾಂತಿಗೆ ನಾಂದಿ ಹಾಡಿದರು. ವಚನಗಳನ್ನು ರಚಿಸುತ್ತಾ ವೈಚಾರಿಕ ಕ್ರಾಂತಿಯ ಕಹಳೆ ಓದಿದ ಬಸವಣ್ಣನವರ ಹುಟ್ಟೂರು ಬಾಗೇವಾಡಿ. ಇಂದಿನ ಬಿಜಾಪುರ ಜಿಲ್ಲೆಯ ತಾಲೂಕಾ ಕೇಂದ್ರವಾಗಿರುವ ಬಾಗೇವಾಡಿ ಈಗ ಬಸವನ ಬಾಗೇವಾಡಿ ಎಂದು ಬದಲಾಗಿದೆ. ಬಸವನ ಬಾಗೇವಾಡಿ 1868ರಿಂದಲೂ ತಾಲೂಕು ಕೇಂದ್ರವಾಗಿರುವ ಸ್ಥಳ. ಬ್ರಿಟಿಷರ ಆಳ್ವಿಕೆಯಲ್ಲಿ ಕಲಾದಗಿ ಜಿಲ್ಲೆಯ ವ್ಯಾಪ್ತಿಯಲ್ಲಿತ್ತು. ಬ್ರಿಟಿಷರು ಕಲಾದಗಿ ಜಿಲ್ಲಾ ಕೇಂದ್ರವನ್ನು ತಮ್ಮ ಆಡಳಿತಾತ್ಮಕ ಅನುಕೂಲಕ್ಕಾಗಿ ವಿಜಾಪುರಕ್ಕೆ ವರ್ಗಾಯಿಸಿದರು. ಸುಮಾರು 142 ವರ್ಷಗಳಿಂದಲೂ ತಾಲೂಕಾ ಕೇಂದ್ರವಾಗಿರುವ ಬಾಗೇವಾಡಿ ಇಂದಿಗೂ ಅಭಿವೃದ್ಧಿಯಿಂದ ವಂಚಿತವಾಗಿಯೇ ಉಳಿದಿದೆ. ಬಾಗೇವಾಡಿಯು ಕ್ರಿಸ್ತಶಕ 12ನೇ ಶತಮಾನದಲ್ಲಿ ಬ್ರಾಹ್ಮಣರ ಅಗ್ರಹಾರವಾಗಿತ್ತು. ಅಗ್ರಹಾರ ಎಂದರೆ ವಿದ್ವಾಂಸರಾಗಿದ್ದ ಬ್ರಾಹ್ಮಣರಿಗೆ ದಾನವಾಗಿ ಬಿಟ್ಟುಕೊಟ್ಟ ಸ್ಥಳ ಅಥವಾ ಗ್ರಾಮ. ಇದೊಂದು ಧಾರ್ಮಿಕ ಶೈಕ್ಷಣಿಕ ಕೇಂದ್ರವಾಗಿತ್ತು. ಬಾಗೇವಾಡಿ ಅಗ್ರಹಾರದಲ್ಲಿ ಆಗಿನ ಕಾಲಕ್ಕೆ ಸುಮಾರು 500 ಬ್ರಾಹ್ಮಣ ಕುಟುಂಬಗಳು ವಾಸವಿದ್ದವು ಎನ್ನಲಾಗಿದೆ. ಈ ಅಗ್ರಹಾರದ ಮುಖ್ಯಸ್ಥರಾಗಿದ್ದವರು ಮಾದಿರಾಜ. ಮಾದಿರಾಜನನ್ನು ಮಾದರಸ ಎಂದು ಕರೆಯಲಾಗುತ್ತಿತ್ತು. ಅಗ್ರಹಾರದ ಮುಖ್ಯಸ್ಥ ಮಾದರಸ ಮತ್ತು ಮಾದಲಾಂಬಿಕೆ ದಂಪತಿ ಶೈವ ಬ್ರಾಹ್ಮಣರಾಗಿದ್ದರು. ಈ ದಂಪತಿಗೆ ಏನೂ ಕೊರತೆ ಇರಲಿಲ್ಲ, ಆದರೆ ಗಂಡು ಮಕ್ಕಳಿಲ್ಲ ಎಂಬ ಕೊರಗು ಇತ್ತು. ಮಾದಲಾಂಬಿಕೆ ಇದೇ ಚಿಂತೆಯಲ್ಲಿ ಕಣ್ಣೀರಿಡುತ್ತಿದ್ದರು. ಬಾಗೇವಾಡಿಯ ಆರಾಧ್ಯ ದೈವವಾಗಿದ್ದ ನಂದೀಶ್ವರನ ಕೃಪೆಯಿಂದ ಮಾದರಸ ಮಾದಲಾಂಬಿಕೆ ದಂಪತಿಗೆ ಗಂಡು ಸಂತಾನ ಪ್ರಾಪ್ತಿಯಾಯಿತು ಎನ್ನಲಾಗಿದೆ. ಕ್ರಿಸ್ತಶಕ 1131ರ ವೈಶಾಖ ಶುಕ್ಲ ತದಿಗೆಯಂದು ಜನಿಸಿದ ಮಗುವಿಗೆ ಬಸವ ಎಂದು ನಾಮಕರಣ ಮಾಡಲಾಯಿತು. ತೊಟ್ಟಿಲ ತಂದಿರುವೆ ಆಕಾಶದಿಂದ, ಕಟ್ಟಿರುವೆ ಬಣ್ಣದ ಗೋಬಿಗಳಿಂದ. ಜೋ ಜೋ ಶ್ರೀ ಬಸವೇಶ ಜೋ ಜೋ ಕಂದ. ಬಸವ ಎಂಬುದು ನಂದಿ ಅಥವಾ ವೃಷಭದ ಮತ್ತೊಂದು ಅರ್ಥವಾಗಿದೆ. ಹೀಗೆ ಬಸವನ ಬಾಗೇವಾಡಿಯಲ್ಲಿ 12ನೇ ಶತಮಾನದಲ್ಲಿ ಜನಿಸಿದ ಬಸವ. ಆದರೆ ಬಸವ ಎಲ್ಲ ಮಕ್ಕಳಂತೆ ಇರಲಿಲ್ಲ. ಶಿಶುಗಳಂತೆ ಅಳುತ್ತಿರಲಿಲ್ಲ, ಹಾಲು ಕುಡಿಯುತ್ತಿರಲಿಲ್ಲ. ಅಷ್ಟೇ ಅಲ್ಲ, ಅನೇಕ ದಿನಗಳವರೆಗೆ ಕಣ್ಣುಗಳನ್ನು ತೆಗೆಯಲಿಲ್ಲ. ಇಂತಹ ಅಪರೂಪದ ಮಗುವನ್ನ ಮಡಿಲು ತುಂಬಿಕೊಂಡು ಮಾದಲಾಂಬಿಕೆಗೆ ದಿಕ್ಕೆ ತೋಚದಂತಾಯಿತು. ಹೀಗಿರುವಾಗ ಅವರ ಮನೆಗೆ ಆಗಮಿಸಿದ ಮನೆತನದ ಗುರುವೊಬ್ಬರು ಬಸವಣ್ಣನನ್ನ ಎತ್ತಿಕೊಂಡು ಕಿವಿಯಲ್ಲಿ ಉಪದೇಶ ಮಾಡಿದರು. ಆಗ ಮಗು ಕಣ್ಣು ತೆಗೆಯಿತು, ಉಳಿದ ಮಕ್ಕಳಂತೆ ಹಾಲು ಕುಡಿಯಲಾರಂಭಿಸಿತು ಎಂದು ಹೇಳಲಾಗುತ್ತದೆ. ಮಾರನೇ ದಿನದಿಂದಲೇ ಪೂರ್ಣ ಚಂದಿರನಂತೆ ಪ್ರಕಾಶಮಾನವಾಗಿ ಬೆಳೆಯತೊಡಗಿದ ಬಸವ ಸೂಕ್ಷ್ಮಗ್ರಾಹಿಯೂ ಚುರುಕು ಬುದ್ಧಿಯುಳ್ಳವನೂ ಆಗಿದ್ದನು. ಅಗ್ರಹಾರದಲ್ಲಿ ನಡೆಯುತ್ತಿದ್ದ ಪ್ರವಚನಗಳು, ಧಾರ್ಮಿಕ ಆಚರಣೆಗಳು, ಸಂಪ್ರದಾಯಗಳು, ವಿಧಿವಿಧಾನಗಳು ಬಾಲಕ ಬಸವನ ಮೇಲೆ ಗಾಢವಾದ ಪರಿಣಾಮ ಬೀರಿದವು. ಅಲ್ಲಿನ ಧರ್ಮದ ಕಟ್ಟಳೆಗಳು, ಜಾತಿವಾದ, ಮೇಲು ಕೀಳೆಂಬ ತಾರತಮ್ಯ ಕೂಡ ಗಮನಕ್ಕೆ ಬಂದವು. ಅಲ್ಲಿಂದ ಶುರುವಾಯಿತು ಬಸವನ ಮನದಲ್ಲಿ ತಾಕಲಾಟ.
ಉಚ್ಚ ನೀಚ ಕುಲಗಳ ಹೊಯ್ದಾಟ, ಮಡಿ ಮೈಲಿಗೆಯ ಹಿಂದಿನ ಹುನ್ನಾರ ತಿಳಿದು ವಿಹ್ವಲಗೊಂಡ ಬಸವ ತನ್ನ ಬದುಕಿನ ದಾರಿಯೇ ಬೇರೆ ಎಂಬುದನ್ನು ಮನಗಂಡರು. ಅದೇ ಪ್ರಕಾರ ಶರಣ ಪಥದಲ್ಲಿ ಸಾಗಿದರು. ಕುಲವೇನೋ ಆವಂದಿರ, ಕುಲವೇನೋ ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ ನಮ್ಮ ಕೂಡಲ ಸಂಗನ ಶರಣರೇ ಕುಲಜರು. ಹುಟ್ಟಿನಿಂದ ಹಿಂಬಾಲಿಸುವ ಜಾತಿ ಎಂಬ ಪೆಡಂಭೂತದ ವ್ಯಾಖ್ಯಾನವನ್ನು ಬಸವಣ್ಣನವರು ಈ ವಚನದ ಮೂಲಕ ಬದಲಿಸಿದರು. ಅಗ್ರಹಾರದ ಮುಖ್ಯಸ್ಥನಾಗಿದ್ದ ಮಾದರಸ ತನ್ನ ಮಗ ಬಸವನಿಗೆ ವೈದಿಕ ಸಂಪ್ರದಾಯದ ಪ್ರಕಾರ ಉಪನಯನ ಮಾಡಿಸಲು ಮುಂದಾದಾಗ ಬಸವ ಅದನ್ನು ನಿರಾಕರಿಸತೊಡಗಿದನು. ಉಪನಯನವನ್ನು ವಿರೋಧಿಸಿದ ಬಸವ ಭಾಗ್ಯವಾಡಿ ಅಗ್ರಹಾರ ತೊರೆದು ಕೂಡಲ ಸಂಗಮಕ್ಕೆ ತೆರಳಿದರು. ಅಲ್ಲಿ ವಿದ್ಯಾಭ್ಯಾಸ ಮಾಡಿದರು. ಜನ್ಮಭೂಮಿ ಬಾಗೇವಾಡಿ ತೊರೆದ ಬಸವಣ್ಣನವರಿಗೆ ಕೂಡಲ ಸಂಗಮ ವಿದ್ಯಾಭೂಮಿಯಾಯಿತು. ಕಪ್ಪಡಿ ಸಂಗಮ ಎಂದೂ ಕರೆಯಲ್ಪಡುವ ಕೂಡಲ ಸಂಗಮದಲ್ಲಿ ಕೃಷ್ಣೆ ಮಲಪ್ರಭೆಯರ ಸಂಗಮವಾಗುತ್ತದೆ. ಎದುರುಗಡೆ ಸಂಗಮನಾಥನ ದೇವಾಲಯವಿದೆ. ಕೇಳುಗರೆ, ಈಗ ಹಿರಿಯ ವಿದ್ವಾಂಸರಾದ ಡಾಕ್ಟರ್ ಎಂ ಕಲಬುರ್ಗಿ ಅವರಿಂದ ಒಂದಿಷ್ಟು ಮಾಹಿತಿ ತಿಳಿಯೋಣ ಬನ್ನಿ. ಕಪ್ಪಡಿ ಅಂತಂದ್ರೆ ಅಡಿ ಅಂದ್ರೆ ಪೂಜ್ಯ ಅಂತ ಅರ್ಥ. ಹೀಗಾಗಿ ಕಪ್ಪಡಿ ಅಂತಂದ್ರೆ ನಾಥ ಸಂಪ್ರದಾಯದ ಪೂಜ್ಯ ವ್ಯಕ್ತಿಗಳು. ಇಂಥ ಪೂಜ್ಯ ವ್ಯಕ್ತಿಗಳ ಅಂದರೆ ಕಪ್ಪಡಿಗಳ ಸಂಗಮವೇ ಇದು ಕಪ್ಪಡಿ ಸಂಗಮ ಎಂದು ಅದು ಹೆಸರಾಯಿತು. ಹೀಗೆ ಬಸವಣ್ಣನಿಗೆ ಆಶ್ರಯ ಕೊಟ್ಟ ಈ ಗ್ರಾಮದ ಒಂದು ನಾಮ ನಿಷ್ಪತ್ತಿಯನ್ನು ನಾವು ಹೇಳಬಹುದಾಗಿದೆ. ವೈದಿಕ ಸಂಸ್ಕೃತಿಯ ಕರ್ಮಾಚರಣೆಗಳ ವಿರೋಧಿಯಾಗಿದ್ದ ಬಸವಣ್ಣನವರು ಕೂಡಲ ಸಂಗಮದಲ್ಲಿರುವ ಸಂಗಮನಾಥನ ಸನ್ನಿಧಿಯಲ್ಲಿ ಶಿವನ ಆರಾಧನೆಯಲ್ಲಿ ತೊಡಗಿದರು. ಅಧ್ಯಯನಶೀಲತೆ, ಪಾಂಡಿತ್ಯ, ವಿನಯ, ಶಿವಭಕ್ತಿ ಹಾಗೂ ಸದಾಚಾರಗಳಿಂದ ಎಲ್ಲರ ಮೆಚ್ಚುಗೆ ಗಳಿಸಿದರು. ವಿದ್ಯಾಭ್ಯಾಸ ಪೂರ್ಣಗೊಳಿಸಿದ ಬಳಿಕ ಪ್ರೌಢಾವಸ್ಥೆಗೆ ಬಂದಿದ್ದ ಬಸವ ತನ್ನ ಸೋದರ ಮಾವ ಬಲದೇವನೊಂದಿಗೆ ಮಂಗಳವೆಡೆಗೆ ತೆರಳುತ್ತಾರೆ. ನಂತರ ಕಲಚುರಿ ವಂಶದ ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿಯಾದರು. ಇಲ್ಲಿಯೇ ಸೋದರ ಮಾವ ಬಲದೇವನ ಮಗಳು ಗಂಗಾಂಬಿಕೆ ಮತ್ತು ಬಿಜ್ಜಳನ ಸಾಕು ತಂಗಿ ಎನ್ನಲಾದ ನೀಲಾಂಬಿಕೆಯನ್ನ ಮದುವೆಯಾದರು. ಸಾಮಾಜಿಕ ಕಳಕಳಿ, ವೈಚಾರಿಕ ಚಿಂತನೆಯನ್ನು ಹೊಂದಿದ್ದ ಬಸವಣ್ಣನವರು ಮೇಲು ಕೀಳೆಂಬ ತಾರತಮ್ಯ, ಸಮಾಜದಲ್ಲಿ ಬೇರೂರಿದ್ದ ಮೌಢ್ಯತೆಯನ್ನು ಧರ್ಮದ ತಳಹದಿಯ ಮೇಲೆಯೇ ನಿರ್ಮೂಲನೆಗೊಳಿಸಲು ಕಲ್ಯಾಣದಲ್ಲಿ ಅನುಭವ ಮಂಟಪ ಸ್ಥಾಪಿಸಿದರು. ಬಸವಣ್ಣನವರ ಪ್ರೇರಣೆಯಿಂದ ನಡೆದ ಅಂತರ್ಜಾತಿ ವಿವಾಹವು ಕಲ್ಯಾಣ ಕ್ರಾಂತಿಗೆ ಮುನ್ನುಡಿಯಾಯಿತು. ಬಾಗೇವಾಡಿಯಲ್ಲಿ ಜನಿಸಿದ ಬಸವಣ್ಣನವರು ಅನುಭವ ಮಂಟಪ ಸ್ಥಾಪನೆ ಜತೆಗೆ ವಚನಗಳನ್ನು ರಚಿಸುವ ಮೂಲಕ ಸಾಂಪ್ರದಾಯಿಕ ಕರ್ಮಠಗಳ ವಿರುದ್ಧ ಧ್ವನಿ ಎತ್ತಿದರು. ವಚನ ಸಾಹಿತ್ಯ ಗದ್ಯದಂತೆ ಓದುವ ಸಾಹಿತ್ಯವೂ ಆಗಿದೆ. ಪದ್ಯದಂತೆ ಕೂಡ ಹಾಡಬಹುದು. ವಚನ ಎಂದರೆ ಮಾತು ಅಥವಾ ಭಾಷೆ ಎಂಬರ್ಥ ಉಂಟು. ಕೂಡಲ ಸಂಗಮದೇವ ಎಂಬ ಅಂಕಿತದೊಂದಿಗೆ ಬಸವಣ್ಣನವರು ರಚಿಸಿದ ವಚನಗಳು ಜನಸಾಮಾನ್ಯರ ಮನಮುಟ್ಟಿದವು, ವೈಚಾರಿಕತೆಯ ಕದ ತಟ್ಟಿದವು. ಅಷ್ಟೇ ಅಲ್ಲದೆ ಸಾಹಿತ್ಯ ಲೋಕಕ್ಕೆ ಕನ್ನಡ ನಾಡು ನೀಡಿದ ಅದ್ಭುತ ಕೊಡುಗೆಗಳಾದವು. ಬಾಗೇವಾಡಿ ಅಗ್ರಹಾರದ ಬಸವ, ಶರಣ ಚಳವಳಿ, ಕಲ್ಯಾಣದ ಕ್ರಾಂತಿ ಮತ್ತು ಅನುಭವ ಮಂಟಪದ ಮೂಲಕ ಅಣ್ಣ ಬಸವಣ್ಣನಾದರು, ವಿಶ್ವ ಗುರುವಾದರು, ಜಗಜ್ಯೋತಿ ಎನಿಸಿಕೊಂಡರು. ಈ ಜ್ಯೋತಿ ಸದಾ ಹೀಗೆ ಬೆಳಗುತ್ತಿರಲಿ ಎಂಬ ಆಶಯದೊಂದಿಗೆ ಕರ್ನಾಟಕ ಸರ್ಕಾರವು ಬಸವಣ್ಣನವರ ಹುಟ್ಟೂರು ಬಾಗೇವಾಡಿಯಲ್ಲಿ ಭವ್ಯ ಸ್ಮಾರಕ ನಿರ್ಮಿಸಿದೆ. ಬಾಗೇವಾಡಿಯ ಆರಾಧ್ಯ ದೈವ ಬಸವಣ್ಣನವರು ಅಂದರೆ ನಂದೀಶ್ವರನ ದೇವಾಲಯವನ್ನು ಜೀರ್ಣೋದ್ಧಾರಗೊಳಿಸಿದೆ. ಇವುಗಳ ಜತೆಗೆ ಬಸವಣ್ಣನ ತಾಯಿ ಮಾದಲಾಂಬಿಕೆ, ತವರು ಮನೆ ಇಂಗಳೇಶ್ವರದಲ್ಲಿ ಮಾದಲಾಂಬಿಕೆ ಸ್ಮಾರಕ ಮತ್ತು ಸಮೀಪದ ತಂಗಡಗಿಯಲ್ಲಿ ಬಸವಣ್ಣನವರ ಪತ್ನಿ ನೀಲಾಂಬಿಕೆಯ ಸ್ಮಾರಕಗಳನ್ನು ನಿರ್ಮಾಣ ಮಾಡಲಾಗಿದೆ. ವಿಜಾಪುರದ ಬಾಗೇವಾಡಿ ಈಗ ಬರೀ ಬಾಗೇವಾಡಿಯಲ್ಲ, ಅದು ಬಸವನ ಬಾಗೇವಾಡಿ. ಬಸವಣ್ಣನವರ 8ನೇ ಜನ್ಮಶತಮಾನೋತ್ಸವ ಸಂದರ್ಭದಲ್ಲಿ ಅಂದರೆ 1968ರಲ್ಲಿ ಕರ್ನಾಟಕ ಸರ್ಕಾರವು ಬಾಗೇವಾಡಿಯನ್ನು ಬಸವನ ಬಾಗೇವಾಡಿ ಎಂದು ಬದಲಾಯಿಸಿದೆ. ಮಹಾನ್ ದಾರ್ಶನಿಕ ಬಸವಣ್ಣನವರ ಜನ್ಮಭೂಮಿ ಬಾಗೇವಾಡಿ, ವಿದ್ಯಾಭೂಮಿ ಹಾಗೂ ಐಕ್ಯ ಸ್ಥಳ ಕೂಡಲ ಸಂಗಮ ಮತ್ತು ಕರ್ಮಭೂಮಿ ಬೀದರ್ ಜಿಲ್ಲೆಯ ಕಲ್ಯಾಣವನ್ನ ಅಭಿವೃದ್ಧಿಪಡಿಸಲು ಕರ್ನಾಟಕ ಸರ್ಕಾರವು ಕೂಡಲ ಸಂಗಮ ಅಭಿವೃದ್ಧಿ ಮಂಡಳಿ ಅಧಿನಿಯಮ 1994 ಜಾರಿಗೆ ತಂದಿದೆ.
ಈ ಅಧಿನಿಯಮ 1998 ಫೆಬ್ರವರಿ 2 ರಾಜ್ಯ ಪತ್ರದಲ್ಲಿ ಪ್ರಕಟಗೊಂಡಿದೆ. ಆರಂಭದಲ್ಲಿ ಬಸವನ ಬಾಗೇವಾಡಿ ಇದರ ವ್ಯಾಪ್ತಿಯಲ್ಲಿ ಇರಲಿಲ್ಲ. ನಂತರ ಜನರ ಒತ್ತಾಯದ ಮೇರೆಗೆ ಇದನ್ನು ಸೇರಿಸಲಾಯಿತು. ಹಿರಿಯ ಐಎಎಸ್ ಅಧಿಕಾರಿಯಾಗಿದ್ದ ಡಾಕ್ಟರ್ ಎಸ್ಎಂ ಜಾಮದಾರ್ ಅವರನ್ನು ವಿಶೇಷ ಅಧಿಕಾರಿಯಾಗಿ ನೇಮಿಸಲಾಗಿತ್ತು. ಜಾಮದಾರ್ ಅವರ ದೂರದರ್ಶಿತ್ವ, ಅನುಭವ ಹಾಗೂ ಸರ್ಕಾರದ ಹಣಕಾಸಿನ ನೆರವಿನಿಂದ ಬಸವಣ್ಣನವರ ಭವ್ಯ ಸ್ಮಾರಕ ನಿರ್ಮಾಣ ಮತ್ತು ಬಸವೇಶ್ವರ ಅಂದರೆ ನಂದೀಶ್ವರ ದೇವಸ್ಥಾನ ಜೀರ್ಣೋದ್ಧಾರಗೊಳಿಸಲಾಯಿತು. ಸ್ಮಾರಕಗಳ ಅಭಿವೃದ್ಧಿ ಕುರಿತು ಕೂಡಲ ಸಂಗಮ ಅಭಿವೃದ್ಧಿ ಮಂಡಳಿಯ ಅಂದಿನ ವಿಶೇಷಾಧಿಕಾರಿಯಾಗಿದ್ದ ಡಾಕ್ಟರ್ ಎಸ್ಎಂ ಜಾಮದಾರ್ ಹೀಗೆ ವಿವರಿಸುತ್ತಾರೆ. ಕೂಡಲ ಸಂಗಮದಲ್ಲೇ ಮಾನ್ಯ ಜೆ.ಎಸ್. ಪಟೇಲ್ ಒಂದು ಮೀಟಿಂಗ್ ಕರೆದ್ರು. ಅಲ್ಲಿ ನಾನು ಅವ್ರಿಗೆ ಸುಮಾರು 40 ಕೋಟಿ ರೂಪಾಯಿಗಳ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಂಡಿಸಿದಾಗ ಎಲ್ಲರೂ ಒಕ್ಕಲಿನಿಂದ ಅಪ್ರೂವಲ್ ಕೊಟ್ರು. ದುಡ್ಡು ಕೊಡಕ್ ಸ್ವಲ್ಪ ಕಷ್ಟ ಆಯ್ತು. ಆದ್ರೆ ಅವ್ರು ಹೇಳಿದ್ರು, ನಿನ್ಗೆ ಅಧಿಕಾರ ಕೊಡ್ತೀವಿ, ನೀನು ಪುನರ್ವಸತಿಯಿಂದ ದುಡ್ಡು ಕೊಡುವ ಅಂತ. ನಾನು ಮೊದಲನೇ ಹಂತದಲ್ಲಿ 15 ಕೋಟಿ, ಎರಡನೇ ಹಂತದಲ್ಲಿ 15 ಕೋಟಿ, 30 ಕೋಟಿ 50 ಲಕ್ಷ ರೂಪಾಯಿಗಳನ್ನ ನೇರವಾಗಿ ಬಿಡುಗಡೆ ಮಾಡಿ ಅದನ್ನ ಫಿಕ್ಸ್ ಡಿಪಾಸಿಟ್ ಇಟ್ಬಿಟ್ಟೆ. ಆವಾಗ ಈ ಒಂದೊಂದಾಗಿ ಕೆಲಸ ಪ್ರಾರಂಭ ಆಯ್ತು. ನಾನು ಒಂದು ಕಲ್ಪನೆಗಳನ್ನ ಕೊಟ್ಟು ನಮ್ಮ ಕಿರಣ್ ಶಂಕರ್ ಅಂತ ಇಟ್ಕೊಂಡು ಆಗಿನ ಚೀಫ್ ಆರ್ಕಿಟೆಕ್ಟ್ ಇದ್ರು, ಅವರನ್ನ ಹಿಡ್ಕೊಂಡ್ಬಿಟ್ಟು ನನ್ನ ಕಲ್ಪನೆಗಳನ್ನ ತಿಳಿಸಿದಾಗ ಅವರು ಇದಕ್ಕೆ ಒಂದು 3 ರೂಪಾಯಿ ಕೊಟ್ರು. ಇದಕ್ಕೆ ಬಹಳಷ್ಟು ಜನ ಸಹಾಯ ಮಾಡಿದ್ದಾರೆ. ಆಗಿನ ಚೀಫ್ ಆರ್ಕಿಟೆಕ್ಟ್ ಆಗ್ಲಿ, TRFIನವರು ಆಗ್ಲಿ, ರಾಜ್ಯ ಸರ್ಕಾರ ಪ್ರತಿಯೊಂದು ಇಲಾಖೆ ಆಗ್ಲಿ, ಬಹಳಷ್ಟು ಅಧಿಕಾರಿಗಳಾಗ್ಲಿ, ಎಲ್ಲರೂ ಸಹಾಯ ಮಾಡಿದ್ದಾರೆ. ಇಂತಹ ಒಂದು ಭವ್ಯ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡ್ತಕ್ಕಂತ ಕೆಲಸವನ್ನ ಸರ್ಕಾರ ನನಗೆ ಕೊಟ್ಟಿದ್ದು ನನ್ನ ಒಂದು ಸೌಭಾಗ್ಯ ಅಂತ ತಿಳ್ಕೊಂಡಿದ್ದೇನೆ. ಆ ಕೆಲಸವನ್ನು ನಾನು ಚೆನ್ನಾಗಿ ಮಾಡಿದಂತ ತೃಪ್ತಿ ನನಗಿದೆ. ವಿಶಿಷ್ಟ ವಾಸ್ತುಶೈಲಿ, ಶರಣತತ್ವದ ಪರಿಕಲ್ಪನೆಯಲ್ಲಿ ನಿರ್ಮಾಣಗೊಂಡಿರುವ ಈ ಕಟ್ಟಡಗಳು ಕಣ್ಮನ ಸೆಳೆಯುತ್ತವೆ. ಮೊದಲು ನಂದೀಶ್ವರ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಮಠವೆಲ್ಲಿ ಮಠವೆಲ್ಲಿ ಮಠದ ಬಾಗಿಲವೆಲ್ಲಿ, ಕಟೆದ ರುದ್ರಾಕ್ಷಿ ಕದವೆಲ್ಲಿ, ಕಟೆದ ರುದ್ರಾಕ್ಷಿ ಕದವೆಲ್ಲಿ ಬಸವೇಶ ಗುಡಿ ಐತಿ ಬಾಗೇವಾಡಿ ಬಯಲಾಗ, ಗುಡಿ ಐತಿ ಬಾಗೇವಾಡಿ ಬಯಲಾಗ. ಬಸವನ ಬಾಗೇವಾಡಿಯಲ್ಲಿರುವ ನಂದೀಶ್ವರ ದೇವಸ್ಥಾನವು ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣಗೊಂಡಿದ್ದು ಬೃಹದಾಕಾರದ ನಂದಿ ಶಿಲ್ಪ ಇಲ್ಲಿ ಕಾಣಬಹುದು. ಬಾಗೇವಾಡಿಯ ಆರಾಧ್ಯ ದೈವ ಆಗಿರುವ ನಂದಿಯ ಆರಾಧನೆಯಿಂದಲೇ ಬಸವಣ್ಣ ಜನಿಸಿದ್ದರಿಂದ ಈ ದೇವಾಲಯಕ್ಕೆ ಮಹತ್ವ ಬಂದಿದೆ. ನಕ್ಷತ್ರಾಕಾರದ ತಳಪಾಯ ಹೊಂದಿರುವ ದೇವಾಲಯದ ಸಭಾಮಂಟಪದ ಕಂಬಗಳು ವೈಶಿಷ್ಟ್ಯಪೂರ್ಣವಾಗಿವೆ. ಈ ದೇವಸ್ಥಾನದ ಐತಿಹಾಸಿಕ ಹಿನ್ನೆಲೆ ಹಾಗೂ ಮಹತ್ವದ ಕುರಿತು ಬಸವನ ಬಾಗೇವಾಡಿಯವರೇ ಆಗಿರುವಂತಹ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ಅಧ್ಯಯನ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ವಾಸುದೇವ್ ಬಡಿಗೇರ್ ಈ ರೀತಿ ಹೇಳುತ್ತಾರೆ. ಬಸವಣ್ಣ ಬಾಗೇವಾಡಿಯಲ್ಲಿ ಸದ್ಯಕ್ಕೆ ಕರೆಯುತ್ತಿರುವಂತದ್ದು ಬಸವೇಶ್ವರ ದೇವಾಲಯವನ್ನು. ಆದರೆ ಪ್ರಾಚೀನ ಕಾಲದಲ್ಲಿ ಅದು ಬೋಂತೇಶ್ವರ ದೇವಾಲಯ, ಕಲ್ಯಾಣ ಚಾಳುಕ್ಯರ ಕಾಲದಲ್ಲಿ ನಿರ್ಮಾಣವಾಗಿರುವಂತದ್ದು. ಆ ಬಸವನ ಬಾಗೇವಾಡಿಯಲ್ಲಿ ಆ ದೇವಸ್ಥಾನದಲ್ಲಿ ಪ್ರವೇಶದಲ್ಲಿ ಇರತಕ್ಕಂಥದ್ದು ಬೃಹದಾಕಾರದ ನಂದಿ ಶಿಲ್ಪ, ಬಸವೇಶ್ವರ ದೇವಸ್ಥಾನದ ಬಾಗಿಲವಾಡು ಮತ್ತೆ ಈ ಮಕರ ತೋರಣ. ಅನಂತರ ನಾವು ಒಳಗೆ ಬಂದಾಗ ಸಭಾಮಂಟಪದ ಕಂಬಗಳು ಬಹಳ ವಿಶೇಷವಾಗಿ ಇರತಕ್ಕಂಥವು. ಈ ಕಂಬಗಳ ಆಚೆ ಮತ್ತು ಈಚೆಗೆ ಮತ್ತೆ ಚಿಕ್ಕ ಚಿಕ್ಕ ಕಂಬಗಳು, 2 ಕಂಬಗಳನ್ನ ನಿಲ್ಲಿಸಿರುವಂತದ್ದು. ಆ ಕಡೆ ಒಂದು, ಈ ಕಡೆ ಒಂದು, 2 ಕಂಬಗಳು ಕೊಟ್ಟು ಒಂದೊಂದು ಭಾಗದಲ್ಲಿ 3 ಕಂಬಗಳನ್ನ ನಿಲ್ಲಿಸಿ ರೂಪುಗೊಳಿಸಿರುವಂತದ್ದು. ಅನಂತರ ನಾವು ಮೇಲ್ಗಡೆ ಅಂದಾಗ ಮೇಲ್ಭಾಗದಲ್ಲಿ ಮಧ್ಯದ ಅಂಕಣದಲ್ಲಿ ಬಸವಣ್ಣನವರ ಈ ಬಸವೇಶ್ವರ ದೇವಸ್ಥಾನ ಸಭಾಮಂಟಪದ ಮಧ್ಯದ ಅಂಕಣವು ಬಹಳ ಅಂದವಾಗಿ ರೂಪುಗೊಂಡಿರುವಂತದ್ದು. ಕಾರಣ 4 ಭಾಗಗಳಲ್ಲಿ ಅಂದಾಗ 8 ಭಾಗಗಳು ಬರ್ತದಲ್ಲ, ಪ್ರತಿಯೊಂದು ಭಾಗದಲ್ಲಿಯೂ ಕೂಡ ಅಷ್ಟದಿಕ್ಪಾಲಕರ ವಿಗ್ರಹಗಳನ್ನು ಸುಂದರವಾಗಿ ಎತ್ತಿರುವಂತದ್ದು. ಮಧ್ಯದಲ್ಲಿ ನಟರಾಜನ ವಿಗ್ರಹವನ್ನು ಬಹಳ ಸೂಕ್ಷ್ಮವಾಗಿ ಬಿಡಿಸಿರುವಂತದ್ದನ್ನ ನಾವು ನೋಡ್ತೇವೆ. ನಂದೀಶ್ವರ ದೇವಸ್ಥಾನ ಮತ್ತು ಬಸವ ಜನ್ಮ ಸ್ಮಾರಕಗಳ ನಿರ್ವಹಣೆಯ ಹೊಣೆ ಕೂಡಲ ಸಂಗಮ ಅಭಿವೃದ್ಧಿ ಮಂಡಳಿಯದು. ಕೂಡಲ ಸಂಗಮದಲ್ಲಿರುವ ಅನೇಕ ಸ್ಮಾರಕ ಭವ್ಯ ಕಟ್ಟಡಗಳ ನಿರ್ವಹಣೆ ಜತೆಗೆ ಇಲ್ಲಿನ ದೇವಸ್ಥಾನ ಸ್ಮಾರಕಗಳನ್ನು ಮಂಡಳಿಯು ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಿದೆ. ಬೆಳಗಾವಿ ವಿಭಾಗದ ಪ್ರಾದೇಶಿಕ ಆಯುಕ್ತರು ಕೂಡಲ ಸಂಗಮ ಅಭಿವೃದ್ಧಿ ಮಂಡಳಿಯ ವಿಶೇಷಾಧಿಕಾರಿಯಾಗಿರುತ್ತಾರೆ. ಸ್ಥಳೀಯವಾಗಿ ಜಿಲ್ಲಾಧಿಕಾರಿಗಳು ಆಯುಕ್ತರಾಗಿ ಕಾರ್ಯನಿರ್ವಹಿಸುತ್ತಾರೆ. ಆದರೆ ಈಗ ಕೆಎಎಸ್ ಅಧಿಕಾರಿಯೊಬ್ಬರಿಗೆ ಹೆಚ್ಚುವರಿ ಜವಾಬ್ದಾರಿ ನೀಡಿ ಆಯುಕ್ತರನ್ನಾಗಿ ನೇಮಿಸಲಾಗಿದೆ. ಬಾಗೇವಾಡಿಯ ದೇವಸ್ಥಾನ ಮತ್ತು ಸ್ಮಾರಕಗಳ ನಿರ್ವಹಣೆಗಾಗಿ ಸ್ಥಳೀಯ ಆಡಳಿತಾಧಿಕಾರಿ ಕೂಡ ಇದ್ದಾರೆ.
ಕೂಡಲ ಸಂಗಮ ಅಭಿವೃದ್ಧಿ ಮಂಡಳಿಯ ಸದ್ಯದ ಆಯುಕ್ತರಾಗಿರುವ ಕೆಎಎಸ್ ಅಧಿಕಾರಿ ಮಹಾದೇವ ಮುರಗಿಯವರು ಮಂಡಳಿಯ ಕಾರ್ಯನಿರ್ವಹಣೆ ಹಾಗೂ ವ್ಯಾಪ್ತಿಯ ಕುರಿತು ಹೀಗೆ ವಿವರಿಸುತ್ತಾರೆ. ಈ ಬಸವೇಶ್ವರ ತತ್ವಗಳಿಗೆ ಅನುಗುಣವಾಗಿ ಅಭಿವೃದ್ಧಿ ಕೆಲಸಗಳನ್ನು ನಿರ್ವಹಿಸುವುದು ಮತ್ತು ಬಂದಂತ ಭಕ್ತಾದಿಗಳಿಗೆ ಮಾರ್ಗದರ್ಶನವನ್ನು ನೀಡುವುದು, ಅದರೊಂದಿಗೆ ಈ ಒಂದು ಸ್ಥಳದ ಅಭಿವೃದ್ಧಿಯಾಗಿ ಸಾಕಷ್ಟು ಪ್ರಯತ್ನಗಳನ್ನ ಅಭಿವೃದ್ಧಿ ಮಂಡಳಿ ಮಾಡ್ತಾ ಇದೆ. ಮಾಹಿತಿ ಕೇಂದ್ರವನ್ನ ಸ್ಥಾಪನೆ ಮಾಡಿ ಬಸವೇಶ್ವರರ ತತ್ವಗಳು ಮತ್ತು ಅವರ ಜೀವನ ಚರಿತ್ರೆಯನ್ನು ಸಾರುವಂತಹ ವಿಷಯಗಳನ್ನ ನಮ್ಮ ಮಂಡಳಿಯಿಂದ ಮಾಡುವಂತ ಉದ್ದೇಶವನ್ನು ಸಹ ನಾವು ಇಟ್ಟುಕೊಂಡಿದ್ದೇವೆ. ಬಾಗೇವಾಡಿಗೆ ಬರುವಂತ ಎಲ್ಲಾ ಕ್ರಾಸ್ಗಳಲ್ಲಿ ಬಸವ ಜನ್ಮಸ್ಥಳಕ್ಕೆ ಹೋಗುವಂತ ಮಹಾದ್ವಾರಗಳನ್ನ ನಿರ್ಮಾಣ ಮಾಡಿದ್ದೀವಿ. ಬರುವಂತ ಪ್ರವಾಸಿಗರಿಗೆ ಬಿಜಾಪುರದಿಂದ ಬಸ್ಸಿನ ವ್ಯವಸ್ಥೆ ಇದೆ. ಕೇವಲ 45 ಕಿಲೋಮೀಟರ್ ದೂರ ಆಗುತ್ತದೆ. ಇದು ಆಲ್ಮೆಟ್ಟಿಯಿಂದ ಬರೋರಿಗೆ ನಿಡುಗುಂದಿ ಬಸ್ ಸ್ಟ್ಯಾಂಡ್ ಇಂದ ಬಸವನ ಬಾಗೇವಾಡಿ 35 ಕಿಲೋಮೀಟರ್ ದೂರ ಆಗುವುದರಿಂದ ಅಲ್ಲಿಂದ ಬಸ್ಸಿನ ವ್ಯವಸ್ಥೆ ಇರುತ್ತದೆ. ಬೆಂಗಳೂರಿಂದ ನೇರವಾಗಿ ಬರೋರು ನಿಡುಗುಂದಿ ಬಸ್ ಸ್ಟಾಪ್ಗೆ ಇಳಿದುಕೊಳ್ಳಬಹುದು, ಇಲ್ಲ ಅಂದ್ರೆ ಬಿಜಾಪುರದಲ್ಲಿ ಇಳಿದು ಬಿಜಾಪುರದಿಂದ ಬಸವನ ಬಾಗೇವಾಡಿಗೆ ಬರಬಹುದು. ನಂದೀಶ್ವರ ದೇವಸ್ಥಾನದ ನಿರ್ವಹಣೆ, ಧಾರ್ಮಿಕ ಆಚರಣೆಗಳ ಕುರಿತು ದೇವಸ್ಥಾನದ ಆಡಳಿತಾಧಿಕಾರಿ ನಿವೃತ್ತ ತಹಸೀಲ್ದಾರ್ ನಾನಾಗೌಡ ಚಿಕ್ಕೋಂಡ್ ಹೀಗೆ ಹೇಳುತ್ತಾರೆ. ಇಲ್ಲಿ ಪ್ರತಿದಿನ ಬಂದಂತ ಭಕ್ತರಿಗೆ ದಾಸೋಹವನ್ನು ಬಸವೇಶ್ವರ ದೇವಸ್ಥಾನ ಅಂದ್ರೆ ಪ್ರಾಧಿಕಾರ ವತಿಯಿಂದ ನೀಡಲಾಗುತ್ತಿದೆ ಮತ್ತು ಪ್ರತಿ ವರ್ಷ ಶ್ರಾವಣ ಮಾಸದ ಬಸವಣ್ಣರ ಜಾತ್ರೆಯನ್ನು ವಿಜೃಂಭಣೆಯಿಂದ ನಡೆಸಲಾಗುತ್ತದೆ. ಇದೇ ಶ್ರಾವಣ ಮಾಸದಲ್ಲಿ ಬಸವೇಶ್ವರ ವಚನಗಳ ಕುರಿತು ಪ್ರವಚನವನ್ನು ಪ್ರತಿ ವರ್ಷ ನಡೆಸಲಾಗುತ್ತಿದೆ ಮತ್ತು ಬಸವೇಶ್ವರ ಜಯಂತಿಯನ್ನು ಬಸವೇಶ್ವರ ಹುಟ್ಟಿದ ಮನೆಯಲ್ಲಿ ಪ್ರತಿ ವರ್ಷ ಈ ಮೂಲ ಸಂಪ್ರದಾಯದಂತೆ ಮೂಲ ಮನೆತನಗಳ ಸಹಕಾರದೊಂದಿಗೆ ಮುರುಗೇಂದ್ರ ಅಪ್ಪಾಜಿ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವು ನಡೆಯುತ್ತಲಿದೆ. ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ನಂದೀಶ್ವರ ದೇವಸ್ಥಾನದ ಜಾತ್ರೆ ನಡೆಯುತ್ತದೆ. ಜಾತ್ರೆ ಸಂದರ್ಭದಲ್ಲಿ ನಡೆಯುವ ತೊಟ್ಟಿಲೋತ್ಸವ ಹಾಗೂ ಹೇಳಿಕೆಗಳು ಇಲ್ಲಿನ ಪ್ರಮುಖ ಆಕರ್ಷಣೆಯಾಗಿವೆ. ವರ್ಷದಲ್ಲಿ 2 ಬಾರಿ ಹೇಳಿಕೆ ನಡೆಯುತ್ತದೆ. ಜಾತ್ರೆಯ ಸೋಮವಾರ ಹಾಗೂ ಯುಗಾದಿ ಪಾಡ್ಯದ ದಿನದಂದು ವಾರ್ಷಿಕ ಮಳೆ ಬೆಳೆ ಕುರಿತು ಈ ಹೇಳಿಕೆ ಇರುತ್ತದೆ. ಕರ್ನಾಟಕವಲ್ಲದೆ ನೆರೆಯ ಆಂಧ್ರ, ಮಹಾರಾಷ್ಟ್ರ ರಾಜ್ಯಗಳ ಜನರು ಬಂದು ಮಳೆ ಬೆಳೆ ಸ್ಥಿತಿಗತಿ ತಿಳಿದು ಹೋಗುವುದು ಇಲ್ಲಿಯ ರೂಢಿ. ದೇವಸ್ಥಾನದಲ್ಲಿ ನಡೆಯುವ ಧಾರ್ಮಿಕ ವಿಧಿವಿಧಾನ, ಪೂಜೆ ಪುನಸ್ಕಾರಗಳ ಕುರಿತು ದೇವಸ್ಥಾನದ ಅರ್ಚಕರಾದ ಗದಗಯ್ಯ ಚರಂತಿಮಠ್ ಹೀಗೆ ವಿವರಿಸುತ್ತಾರೆ. ಪ್ರತಿನಿತ್ಯ ಬೆಳಗ್ಗೆ 5 ಗಂಟೆಯಿಂದ 7:30 ಅಭಿಷೇಕ ಮಹಾಮಂಗಳಾರತಿ ಜರುಗುತ್ತದೆ. ಸಾಯಂಕಾಲ 7 ಗಂಟೆಯಿಂದ 8 ಗಂಟೆವರೆಗೆ ಪೂಜೆ ನಡೆಯುತ್ತದೆ. ಮುಂಜಾನೆ ಅಭಿಷೇಕ ಇರುತ್ತದೆ, ಸಾಯಂಕಾಲ ಪೂಜೆ ಇರುತ್ತದೆ. ಪ್ರತಿ ಸೋಮವಾರ ವಿಜೃಂಭಣೆಯಿಂದ ಪಾಲಕಿ ಸೇವೆ ನಡೆಯುತ್ತಿರುತ್ತದೆ. ದೇವಸ್ಥಾನದಲ್ಲಿ ನಂದಿ ಇರುತ್ತದೆ. ಎದುರುಗಡೆ ಸಂಗಮನಾಥ ದೇವಸ್ಥಾನ ಇರುತ್ತದೆ. ಎಡಬಲದಲ್ಲಿ ತ್ರಿಕೋಟೇಶ್ವರ ಲಿಂಗು ಸ್ಥಾಪನೆ ಇರುತ್ತದೆ. ನಂದೀಶ್ವರನಿಗೆ ದಿನಂಪ್ರತಿ ರುದ್ರಾಭಿಷೇಕ ನಡೆಯುತ್ತದೆ. ಶ್ರಾವಣ ಮಾಸದಲ್ಲಿ ಬೆಳಗ್ಗೆ 4 ಗಂಟೆಯಿಂದ 8 ತನಕ ಪೂಜೆ ನಡೀತಿದೆ. ಸಾವಿರಾರು ಭಕ್ತರು ಕೂಡಿರ್ತಾರೆ. ಪ್ರತಿನಿತ್ಯ ಅಭಿಷೇಕ ಇರ್ತದೆ. ಬಂದಂತ ಭಕ್ತರಿಗೆ ಪ್ರಸಾದ ಕೊಡ್ತೇವೆ. ಇಲ್ಲಿ ಸೋಮವಾರಕ್ಕೊಮ್ಮೆ ಪಾಲಕಿ ಸೇವೆ ನಡೀತಿದ್ರೆ, ಬಸವ ಜಯಂತಿಯಲ್ಲಿ ಬಸವಣ್ಣಪ್ಪನ ತೊಟ್ಲ ಹಾಕಿದ್ರೆ ಪಾಲಕಿ ಸೇವೆ ಇರ್ತದೆ. ಉರುಳು ಸೇವೆ ಮಾಡ್ತಾರೆ, ದೀಡ್ ನಮಸ್ಕಾರ ಹಾಕ್ತಾರೆ, ಎಲ್ಲಿ ಪೂಜೆ ಕಟ್ಟಿಸ್ತಾರೆ, ಅಲಂಕಾರ ಪೂಜೆ ಮಾಡಿಸ್ತಾರೆ. ಪ್ರತಿ ವರ್ಷ ಬಸವ ಜಯಂತಿಯನ್ನು ರೋಹಿಣಿ ನಕ್ಷತ್ರ ಅಕ್ಷಯ ತೃತೀಯದಂದು ಆಚರಣೆ ಮಾಡುತ್ತೇವೆ. ಶ್ರೀ ವಿಶ್ವರಾಧ್ಯಾಯ ಮಂಗಲಂ, ಶಿವ ವಿಶ್ವೈಕ್ಯ ಪಾಲಾಯ ಮಂಗಲಂ, ಭವಮೂಲ ಭಂಗಾಯ ಮಂಗಲಂ, ಶಿವಲಿಂಗ ಸಂಗಾಯ ಮಂಗಲಂ, ಭವಭಂಗಲಾಂಗಾಯ ಶಿವಪಿಂಗ ಚೂಡಾಯ ಕವಿತುಂಗ ಸೇವ್ಯಾಯ ಮಂಗಲಂ, ಶ್ರೀ ವಿಶ್ವರಾಧ್ಯಾಯ. ಬಾಗೇವಾಡಿಯ ಪ್ರಮುಖ ಆಕರ್ಷಣೆ ಬಸವ ಜನ್ಮ ಸ್ಮಾರಕವಾಗಿದೆ. ಈ ಪಟ್ಟಣದಲ್ಲಿ ಸುಮಾರು 8 ಶತಮಾನಗಳ ಹಿಂದೆ ಬಸವಣ್ಣನವರು ಜನಿಸಿರುವ ಮನೆಯನ್ನು ಪತ್ತೆ ಮಾಡುವುದು ಕೂಡ ಒಂದು ರೋಚಕ ಕಥೆಯಂತಿದೆ. ಜಗತ್ತಿನ ಪ್ರಮುಖ ಸುಧಾರಕರಲ್ಲಿ ಬಸವಣ್ಣನವರನ್ನ ಕೂಡ ಗುರುತಿಸಲಾಗುತ್ತದೆ. ವಚನ ಸಾಹಿತ್ಯದ ಮೂಲಕ ವೈಚಾರಿಕ ಕ್ರಾಂತಿ ಹುಟ್ಟು ಹಾಕಿದ ಬಸವಣ್ಣನವರ ಮನೆ ಗುರುತಿಸುವುದು ಸರ್ಕಾರಕ್ಕೆ ಸವಾಲಿನ ಕೆಲಸವಾಗಿತ್ತು. ವೈದಿಕ ಸಂಸ್ಕೃತಿ ವಿರೋಧಿಸಿ ಬಾಗೇವಾಡಿ ಅಗ್ರಹಾರ ತೊರೆದಿದ್ದ ಬಸವಣ್ಣನವರು ತಮ್ಮ ಜೀವಿತಾವಧಿಯಲ್ಲಿ ಮತ್ತೆ ಅಗ್ರಹಾರಕ್ಕೆ ಹೋಗಿರಲಿಲ್ಲ. ಅವರ ಮನೆಯ ಖಚಿತ ಮಾಹಿತಿ ಲಭಿಸುವುದು ಕಷ್ಟಕರವಾಗಿತ್ತು. 8 ಶತಮಾನಗಳಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದ್ದವು. ಆದರೂ ಧೃತಿಗೆಡದ ಸರ್ಕಾರವು ಇತಿಹಾಸಕಾರರು, ಸಂಶೋಧಕರು ಹಾಗೂ ಸ್ಥಳೀಯರ ನೆರವಿನೊಂದಿಗೆ ಬಸವಣ್ಣನವರ ಜನ್ಮಸ್ಥಳವನ್ನ ಗುರುತಿಸುವಲ್ಲಿ ಯಶಸ್ವಿಯಾಯಿತು. ನೆರೆಯ ಆಂಧ್ರಪ್ರದೇಶದಲ್ಲಿರುವ ಧಾರ್ಮಿಕ ಕ್ಷೇತ್ರ ಶ್ರೀಶೈಲ ಶೈವರ ಪ್ರಮುಖ ಕೇಂದ್ರ. ಫಾಲ್ಗುಣ ಮತ್ತು ಚೈತ್ರ ಮಾಸಗಳಲ್ಲಿ ಶ್ರೀಶೈಲಕ್ಕೆ ಕಂಬಿ ಹೊತ್ತು ತೆರಳುವ ಕಂಬಿ ಅಯ್ಯಗಳು ಮರಳಿ ಬರುವಾಗ ಮಾದರಸ ಅಂದರೆ ಬಸವಣ್ಣನವರ ತಂದೆಯವರ ಮನೆಯೆದುರು ತಂಗುತ್ತಿದ್ದರು ಎಂದು ತಿಳಿದುಬರುತ್ತದೆ.
ಹೀಗೆ ಒಂದೊಂದೇ ಸುಳಿವು ಆಧರಿಸಿ ಬಸವಣ್ಣನವರ ಮನೆ ಪತ್ತೆ ಮಾಡಲಾಯಿತು. ಬಸವಣ್ಣನವರು ಜನಿಸಿದ ಸ್ಥಳದಲ್ಲಿದ್ದ 10 ಖಾಸಗಿ ಆಸ್ತಿಗಳನ್ನು ಸ್ವಾಧೀನಪಡಿಸಿಕೊಳ್ಳುವ ಪ್ರಕ್ರಿಯೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯು 1997ರಲ್ಲಿ ಚಾಲನೆ ನೀಡಿತು. ಸ್ವಾಧೀನ ಪ್ರಕ್ರಿಯೆ 1998 ಡಿಸೆಂಬರ್ 29ರಂದು ಪೂರ್ಣಗೊಂಡಿತು. ಅಲ್ಲಿ ವಾಸವಿದ್ದ ಕುಟುಂಬಗಳಿಗೆ ಪರಿಹಾರ ನೀಡಿದ ಸರ್ಕಾರ ಅದೇ ದಿನ ಆಸ್ತಿಯನ್ನು ತನ್ನ ಸುಪರ್ದಿಗೆ ಪಡೆದುಕೊಂಡಿತು. ಕೂಡಲಸಂಗಮ ಅಭಿವೃದ್ಧಿ ಮಂಡಳಿಯ ವಿಶೇಷಾಧಿಕಾರಿಯಾಗಿದ್ದ ಎಸ್ಎಂ ಜಾಮದಾರ್ ಅವರ ನಿರಂತರ ಪ್ರಯತ್ನದ ಫಲವಾಗಿ ಅದೇ ಸ್ಥಳದಲ್ಲಿ ಸುಂದರ ಬಸವ ಸ್ಮಾರಕ ನಿರ್ಮಾಣಗೊಂಡಿದೆ. ಸ್ಮಾರಕಗಳ ಅಭಿವೃದ್ಧಿ ಹಾಗೂ ನಂದೀಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಕುರಿತು ಕೂಡಲಸಂಗಮ ಅಭಿವೃದ್ಧಿ ಮಂಡಳಿಯ ಇಂಜಿನಿಯರ್ ಹನುಮಂತರಾಯ ಹೆರ್ಕಲ್ ಹೀಗೆ ಹೇಳುತ್ತಾರೆ. ಕೂಡಲಸಂಗಮ ಅಭಿವೃದ್ಧಿ ಮಂಡಳಿ ವತಿಯಿಂದ ಬಸವನ ಬಾಗೇವಾಡಿಯಲ್ಲಿ ಬಸವ ಸ್ಮಾರಕದ ಕಟ್ಟಡ, ಇಂಗ್ಲೇಶ್ವರದಲ್ಲಿ ಬಸವಣ್ಣವರ ತಾಯಿ ತವರ ಮನೆ ಸ್ಮಾರಕದ ಕಟ್ಟಡ, ಬಸವನ ಬಾಗೇವಾಡಿಯಲ್ಲಿ ಬಸವೇಶ್ವರ ದೇವಸ್ಥಾನ, ಮೂಲ ನಂದೀಶ್ವರ ದೇವಸ್ಥಾನ ಕಟ್ಟಡ, ಕಾಲೇಜ್ ಕಟ್ಟಡ, CBSE ಕಾಲೇಜ್ ಕಟ್ಟಡ, ಕಲ್ಯಾಣ ಮಂಟಪ, ಶಾಪಿಂಗ್ ಕಾಂಪ್ಲೆಕ್ಸ್ ಇವು ಬಸವನ ಬಾಗೇವಾಡಿಯ ಪ್ರಮುಖ ಕೆಲಸಗಳು ಮತ್ತು ರಸ್ತೆ ಅಭಿವೃದ್ಧಿ ಕೆಲಸಗಳು. MK ಹುಬ್ಳಿಯಲ್ಲಿ ಶ್ರೀ ಗಂಗಾಂಬಿಕಾ ದೇವಿಯ ಸ್ಮಾರಕದ ಕೆಲಸ, ತಂಗಡಗಿಯಲ್ಲಿ ಹಡಪದಪ್ಪಣ್ಣ ಮತ್ತು ಅಂಬಿಗರ ಚೌಡಯ್ಯನವರ ಸ್ಮಾರಕದ ಕೆಲಸ. ಒಟ್ಟು 36 ಕೋಟಿ ರೂಪಾಯಿ ಕೂಡಲಸಂಗಮ ಅಭಿವೃದ್ಧಿ ಮಂಡಳಿ ವತಿಯಿಂದ ಖರ್ಚು ಮಾಡಲಾಗಿದೆ. ಬಸವ ಜನ್ಮ ಸ್ಮಾರಕ ನಿರ್ಮಾಣ ಕಾರ್ಯ ಅರ್ಥಪೂರ್ಣವಾಗಿದೆ. ಜಾತ್ಯತೀತ ಪರಿಕಲ್ಪನೆಯಲ್ಲಿ ನಿರ್ಮಿಸಲಾಗಿರುವ ಈ ಸ್ಮಾರಕವು ಬಸವಣ್ಣನವರ ಬದುಕಿನ 7 ಪ್ರಮುಖ ಘಟನಾವಳಿಗಳನ್ನು ಆಕರ್ಷಕ ಕಲಾಕೃತಿ ರೂಪದಲ್ಲಿ ಒಳಗೊಂಡಿದೆ. ಜಗತ್ಪ್ರಸಿದ್ಧ ವಾಸ್ತುಶಿಲ್ಪ ವೈಭವ ಹೊಂದಿರುವ ರೋಮ್ನ ಪ್ಯಾಂಥಿಯಾನ್ ಹಾಗೂ ಟರ್ಕಿಯ ಇಸ್ತಾನ್ಬುಲ್ನಲ್ಲಿರುವ ಸಂತಾ ಸೂಫಿಯಾ ಕಟ್ಟಡಗಳ ಸಮ್ಮಿಶ್ರ ಮಾದರಿಯಲ್ಲಿ ಬಸವ ಸ್ಮಾರಕ ನಿರ್ಮಿಸಲಾಗಿದೆ. ಎತ್ತರದ ತಳಪಾಯ ಮತ್ತು ಎತ್ತರದ ಗೋಪುರ ಹೊಂದಿರುವ ಗೋಳಾಕೃತಿಯ ಸ್ಮಾರಕವು ದೂರದಿಂದಲೇ ಗಮನ ಸೆಳೆಯುತ್ತದೆ. ಲಭ್ಯವಿದ್ದ ಕಡಿಮೆ ಜಾಗೆಯಲ್ಲಿ ಕಡಿಮೆ ಖರ್ಚಿನಲ್ಲಿ ಸುಂದರ ಕಟ್ಟಡ ನಿರ್ಮಾಣವಾಗಿದೆ. ಬಸವ ಸ್ಮಾರಕ ಪ್ರವೇಶಿಸುತ್ತಿದ್ದಂತೆ ಕಣ್ಣಿಗೆ ಬೀಳುವುದೇ ಮನೆಯ ಚಿತ್ರಣ. ಬಾಣಂತಿಯ ಮಂಚದ ಮೇಲೆ ಕುಳಿತ ಮಾದಲಾಂಬಿಕೆಯು ಕಣ್ಣು ತೆಗೆಯದ, ಹಾಲು ಕುಡಿಯಲೊಲ್ಲದ ಅಸಾಮಾನ್ಯ ಶಿಶು ಬಸವಣ್ಣನನ್ನು ತೊಡೆ ಮೇಲೆ ಮಲಗಿಸಿಕೊಂಡಿರುವ ಮೂರ್ತಿ. ಪಕ್ಕದ ಕುರ್ಚಿಯಲ್ಲಿ ಕುಳಿತ ಮನೆತನದ ಗುರುಗಳ ಎದುರು ಕೈ ಮುಗಿದು ನಿಂತಿರುವ ಬಸವಣ್ಣನ ತಂದೆ ಮಾದರಸ ಅಸಾಮಾನ್ಯ ಮಗನ ಬಗ್ಗೆ ವಿವರಿಸುತ್ತಿರುವ ಮೂರ್ತಿ. ಪಂಚಲೋಹಗಳಿಂದ ಮಾಡಲ್ಪಟ್ಟಿರುವ ಗುರುಗಳ, ಮಾದರಸ, ಮಾದಲಾಂಬಿಕೆ ಹಾಗೂ ತೊಡೆಯ ಮೇಲೆ ಮಲಗಿರುವ ಬಸವನ ಮೂರ್ತಿಗಳು ಅತ್ಯಾಕರ್ಷಕವಾಗಿವೆ. ಬಸವನ ತೊಟ್ಟಿಲನ್ನೂ ಕೂಡ ನೀವು ಈ ಸ್ಮಾರಕದಲ್ಲಿ ನೋಡಬಹುದು. ಅದೇ ರೀತಿ ಸ್ಮಾರಕದ ಒಳಾವರಣದ ಗೋಡೆಗಳ ಮೇಲೆ ಸಂತಾನಕ್ಕಾಗಿ ಪ್ರಾರ್ಥಿಸುತ್ತಾ ನಂದಿ ವ್ರತ ಕೈಗೊಂಡ ಪರಮಶಿವ ಭಕ್ತೆ ಮಾದಲಾಂಬಿಕೆಯ ಸುಂದರ ಕೆತ್ತನೆಯ ಕಲಾಕೃತಿ ಇದೆ. ಎರಡನೇ ದೃಶ್ಯದಲ್ಲಿ ಬಾಲಕ ಬಸವನು ಉಪನಯನವನ್ನ ನಿರಾಕರಿಸುತ್ತಿರುವುದನ್ನು ತೋರಿಸಲಾಗಿದೆ. ಮೂರನೆಯ ದೃಶ್ಯದಲ್ಲಿ ಬಸವನ ಭಾಗ್ಯವಾಡಿ ಅಗ್ರಹಾರವನ್ನ ತೊರೆದು ಕೂಡಲ ಸಂಗಮಕ್ಕೆ ತೆರಳುತ್ತಿರುವುದನ್ನು ಕಾಣಬಹುದು. ಕೂಡಲ ಸಂಗಮಕ್ಕೆ ತೆರಳಿದ ಬಸವನು ಜಾತವೇದ ಮುನಿ ಅಥವಾ ಈಶಾನ್ಯ ಗುರುಗಳ ಸಮ್ಮುಖದಲ್ಲಿ ಸಂಗಮನಾಥನಿಗೆ ಪ್ರಾರ್ಥನೆ ಸಲ್ಲಿಸುತ್ತಿರುವುದು 4ನೇ ದೃಶ್ಯದಲ್ಲಿದೆ. ಬಸವನು ಕೂಡಲ ಸಂಗಮದಲ್ಲಿ ಅಧ್ಯಯನ ನಿರತನಾಗಿರುವುದು 5ನೇ ದೃಶ್ಯದಲ್ಲಿದ್ದರೆ 6ನೇ ದೃಶ್ಯವು ಬಸವಣ್ಣನು ವಚನಗಳ ರಚನೆಯಲ್ಲಿ ತಲ್ಲೀನನಾಗಿರುವುದನ್ನು ತೋರಿಸುತ್ತದೆ. ಇನ್ನು 7ನೇ ಹಾಗೂ ಕೊನೆಯ ಚಿತ್ರದಲ್ಲಿ ಅಭ್ಯಾಸ ಪೂರ್ಣಗೊಳಿಸಿದ ಬಸವ ತನ್ನ ಸೋದರ ಮಾವನೊಂದಿಗೆ ಮಂಗಳ ವೇಳೆಗೆ ಹೋಗಲು ಗುರುಗಳಿಂದ ಆಶೀರ್ವಾದ ಪಡೆಯುತ್ತಿರುವ ದೃಶ್ಯವಿದೆ. ಹೀಗೆ 7 ಆಕರ್ಷಕ ಕಲಾಕೃತಿಗಳ ಮೂಲಕ ಬಸವಣ್ಣನವರ ಬದುಕಿನ ಪ್ರಮುಖ ಘಟನಾವಳಿಗಳನ್ನು ಬಸವ ಸ್ಮಾರಕದಲ್ಲಿ ಪ್ರದರ್ಶಿಸಲಾಗಿದೆ. ಮಹಾರಾಷ್ಟ್ರದ ಮುಂಬೈ, ಕೋಲ್ಹಾಪುರ್, ತಮಿಳುನಾಡಿನ ಮಹಾಬಲಿಪುರಂ, ಕರ್ನಾಟಕದ ಬೆಂಗಳೂರು, ಕುಮಟಾ, ಉಡುಪಿ, ಹುಬ್ಬಳ್ಳಿ ಮತ್ತು ಬಾಗಲಕೋಟೆಯಲ್ಲಿರುವ ದೇಶದ ಪ್ರಖ್ಯಾತ ಕಲಾವಿದರು ಈ ಕಲಾಕೃತಿಗಳನ್ನು ರಚಿಸಿರುವುದು ವಿಶೇಷ. ಬಸವ ಜನ್ಮ ಸ್ಮಾರಕ ಹಾಗೂ ನಂದೀಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿದ ಪ್ರವಾಸಿಗರ ಅಭಿಪ್ರಾಯಗಳು ಈ ರೀತಿಯಾಗಿವೆ. ನಾನು ಮಲ್ಲಿಕಾರ್ಜುನ್ ಅಂತೇಳಿ ರಾಮನಗರ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಶಿಕ್ಷಣ ಸಂಯೋಜಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಏನು ಕಲ್ಯಾಣ ಕ್ರಾಂತಿ ಆಯ್ತು, ಈ ಕಲ್ಯಾಣ ಕ್ರಾಂತಿ ಬಗ್ಗೆ ಮಕ್ಕಳಿಗೆ ಜಾಗೃತಿಯನ್ನು ಮೂಡಿಸಿ 12ನೇ ಶತಮಾನದಲ್ಲೇ ಏನು ಅಂತರ್ಜಾತಿ ವಿವಾಹಗಳು, ಜಾತಿ ಪದ್ಧತಿಯನ್ನು ತೊಡಬೇಕು ಅಂತೇಳಿ ಅನಾದಿ ಕಾಲದಲ್ಲೂ ಸಹ ಶಿವಶರಣ ನಡೆಸಿದಂತ ಒಂದು ಕ್ರಾಂತಿಯ ಒಂದು ಪುಣ್ಯ ಸ್ಥಳವಾದಂತ ಈ ಒಂದು ಸ್ಥಳವನ್ನು ಭೇಟಿ ನೀಡಿದಾಗ ನಮಗೆ ನಿಜವಾಗ್ಲೂ ತುಂಬಾ ಸಂತೋಷ ಆಯ್ತು. ಪ್ರತಿ ವರ್ಷ ಪ್ರತಿ
ಅಮಾವಾಸ್ಯೆ ನಮ್ಮ ಮನೆ ದೇವರು ನಾವು ಬಸವಣ್ಣಗೆ ಕಾಣಿಕೆ ಕೊಟ್ಟು ಇಲ್ಲೇ ಪ್ರಸಾದ ಮಾಡಿಸಿ ಹೋಗ್ತೀವಿ. ಇದೊಂದು ನಮ್ಮ ಮನೆಯ ಸಂಪ್ರದಾಯನ ಐತಿ. ಬಸವಣ್ಣನವರು ಅತ್ಯಂತ ಶುಭ ದಿನವಾದ ಅಕ್ಷಯ ತೃತೀಯ ದಿನದಂದು ಜನಿಸಿದರು. ಈ ಶುಭ ದಿನದಂದು ಬಸವ ಜಯಂತಿಯನ್ನು ಆಚರಿಸಲಾಗುತ್ತಿದೆ. ಬಾಗೇವಾಡಿಯ ಬಸವಣ್ಣನವರ ಜನ್ಮ ಸ್ಮಾರಕದಲ್ಲಿ ನಡೆಯುವ ತೊಟ್ಟಿಲೋತ್ಸವ ತುಂಬಾ ವಿಶೇಷವಾದುದು. ಬಸವಣ್ಣನವರು ಹುಟ್ಟಿದ ಮನೆಯಲ್ಲಿಯೇ ತೊಟ್ಟಿಲೋತ್ಸವ ನಡೆಯುವುದರಿಂದ ಇದಕ್ಕೆ ಮಹತ್ವ ಬಂದಿದೆ. ಅಂದು ಬೆಳಿಗ್ಗೆ ಬಾಗೇವಾಡಿಯ ಆರಾಧ್ಯ ದೈವ ನಂದೀಶ್ವರ ದೇವಸ್ಥಾನದ ಆವರಣದಲ್ಲಿರುವ ಬಾವಿಯಿಂದ ನೀರು ತುಂಬಿದ ಕುಂಭಗಳನ್ನು ಹೊತ್ತ ಮಹಿಳೆಯರು ಬಸವ ಸ್ಮಾರಕಕ್ಕೆ ತೆರಳುತ್ತಾರೆ. ಕೂಡಲ ಸಂಗಮ ಅಭಿವೃದ್ಧಿ ಮಂಡಳಿಯಿಂದ ನೀಡಲಾಗುವ ದೊಡ್ಡ ಬೆಳ್ಳಿ ತೊಟ್ಟಿಲನ್ನು ಸ್ಮಾರಕದಲ್ಲಿ ಕಟ್ಟಿ ಮಹಿಳೆಯರೆಲ್ಲರೂ ಸೇರಿ ಬಸವನನ್ನ ತೊಟ್ಟಿಲಿಗೆ ಹಾಕುವ ಕಾರ್ಯ ಸಂಭ್ರಮದಿಂದ ನಡೆಯುತ್ತದೆ. ಜೋ ಜೋ ಶ್ರೀ ಬಸವೇಶ ಜೋ ಜೋ ಕಂದ, ಜೋ ಜೋ ಶ್ರೀ ಬಸವೇಶ ಜೋ ಜೋ ಕಂದ, ಶಿವನೇತ ಬಂದ ಕೈಲಾಸದಿಂದ, ಶಿವನೇತ ಬಂದ ಕೈಲಾಸದಿಂದ, ಜೋ ಜೋ ಶ್ರೀ ಬಸವೇಶ ಜೋ ಜೋ ಕಂದ. ತೊಟ್ಟಿಲು ತೂಗುವಾಗ ಸಂತಾನ ಪ್ರಾಪ್ತಿಗೆ ಪ್ರಾರ್ಥಿಸಿ ಅನೇಕ ಮಹಿಳೆಯರು ಈ ತೊಟ್ಟಿಲು ಕೆಳಗೆ ಕುಳಿತುಕೊಳ್ಳುತ್ತಾರೆ. ಹೀಗೆ ಕುಳಿತುಕೊಳ್ಳುವುದರಿಂದ ಮಕ್ಕಳಾಗುತ್ತವೆ ಎಂಬ ನಂಬಿಕೆ ಇಲ್ಲಿದೆ. ಬಸವನನ್ನು ತೊಟ್ಟಿಲಲ್ಲಿ ಹಾಕುತ್ತಿದ್ದಂತೆ ಅಲ್ಲಿ ನೆರೆದ 100 ಮಹಿಳೆಯರು ಜೋಗಳ ಹಾಡುತ್ತಾರೆ, ಸಂಭ್ರಮಿಸುತ್ತಾರೆ. ಎಣ್ಣೆ ಹೋಳಿಗೆ ಮಾಡಿಕೊಂಡು ಸಣ್ಣ ಶೆಲ್ಯವ ಮುಚ್ಚಿಕೊಂಡು ಕನ್ನೆರಡೆಯ ವೈದರವ ನನ್ನಣ್ಣ ಬಸ್ವಗ ದೃಷ್ಟಿ ತಾಕ್ಯವ, ಬಾಳ ದೃಷ್ಟಿ ತಗಲವ, ಬಾಳ ದೃಷ್ಟಿ ತಗಲವ, ಬಾಳ ದೃಷ್ಟಿ ತಗದವ. ಕಾಲರುಳಿ ಮೇಲೆ ಪದಕ ಮೇಲೆ ಮೋತಿ ನಾರ ಹಾಕಿ ಗರುಡ ಗಂಬ ಸೂರ್ಯಕಾಂತ ಮಾನುವಂತ ದೇವಗ ದೃಷ್ಟಿ ತಾಕ್ಯವ, ಬಾಳ ದೃಷ್ಟಿ ತಗಲವ, ಬಾಳ ದೃಷ್ಟಿ ತಗಲವ, ಬಾಳ ದೃಷ್ಟಿ ತಗಲವ. ಬಂದ ಭಕ್ತರಿಗೆಲ್ಲ ಗುಗ್ಗರಿ ಪ್ರಸಾದ ವ್ಯವಸ್ಥೆ ಮಾಡುವ ಕಾಯಕವನ್ನು ತಲೆ ತಲಾಂತರಗಳಿಂದ ನಿಷ್ಠೆಯಿಂದ ಮಾಡಿಕೊಂಡು ಬಂದಿದ್ದಾರೆ ಬಸವನ ಬಾಗೇವಾಡಿ ಪಟ್ಟಣದ ಕಿನಿಗಿ ಮನೆತನದವರು. ಈ ತೊಟ್ಟಿಲೋತ್ಸವ ಕುರಿತು ಕಿನಿಗಿ ಕುಟುಂಬದ ಶಿವಲಿಂಗಪ್ಪ ಕಿನಿಗಿ ಹೀಗೆ ವಿವರಿಸುತ್ತಾರೆ. ಬಸವ ಜಯಂತಿಯ ಅಂಗವಾಗಿ ಬಸವಣ್ಣನವರ ತೊಟ್ಟಿಲ ಪೂಜೆ ಕಾರ್ಯಕ್ರಮವು ನಮ್ಮ ಮನೆಯಿಂದಲೇ ಜರುಗುತ್ತದೆ. ಬಸವ ಜಯಂತಿ ದಿವಸ ಬಸವಣ್ಣಗ ಗುಗ್ರಿ ಹಾಕ್ತಿವ್. ತೊಟ್ಟಿಲ ಹಾಕೋ ಕಾರ್ಯಕ್ರಮದೊಳಗ 8-10 ಮಂದಿ ಅಷ್ಟೇ ಭಾಗವಹಿಸ್ತಿದ್ರು. ಅವಾಗ ಈಗ ಸಾವಿರಾರು ಮಂದಿ ಬರ್ತದ. ಬಂದವಾಗ ಎಲ್ಲರಿಗೂ ನಾವು ಗುಗ್ರಿ ಮನೆಯಲ್ಲೇ ಕುದಿಸಿ ಪ್ರಸಾದ ಕೊಡ್ತೇವು. ತೊಟ್ಟಿಲ ಪೂಜೆ ನಮ್ಮ ಮನೆಯಿಂದ ಹೋಗ್ತಾರ. ಒಂದು ಬಿಂದಿ ತಗೊಂಡು ಹೋಗಿ ಇಲ್ಲಿ ಬಸವಣ್ಣ ಗುಡಿ ಬಾಜು ಬಾವಿ ಐತಿ ಬಸವ ತೀರ್ಥ, ಅಲ್ಲಿಂದ ನೀರು ತುಂಬಿಕೊಂಡು ಹೋಗಿ ಬಸವಣ್ಣ ಸ್ಮಾರಕಕ್ಕೆ ಹೋಗಿ ಅಲ್ಲಿ ಅದನ್ನ ತೊಟ್ಟಿಲ ಕೆಳಗೆ ಇಟ್ಟು ಪೂಜೆ ಮಾಡಿದ ನಂತರ ಮುಂದ ವಿರಕ್ತ ಸ್ವಾಮಿಗಳು ಬಂದು ನಂತರ ತೊಟ್ಟಿಲ ಹಾಕೋ ಕಾರ್ಯಕ್ರಮ ಪ್ರಾರಂಭ ಆಗ್ತದ. ಇದು ನೋಡ್ರಿ ಯಾರಿಗೂ ಸಿಗಲಾರ ಭಾಗ್ಯ. ಇದನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ತೇವೆ. 12ನೇ ಶತಮಾನದಲ್ಲಿ ಬಾಗೇವಾಡಿಯ ಅಗ್ರಹಾರದ ಮನೆಯೊಂದರಲ್ಲಿ ಅಕ್ಷಯ ತೃತೀಯ ಶುಭ ದಿನದಂದು ತೂಗಿದ ಬಸವನ ತೊಟ್ಟಿಲು ಈಗಲೂ ತೂಗುತ್ತಿರುವುದು ವಿಶ್ವಗುರು ಜಗಜ್ಯೋತಿ ಬಸವಣ್ಣನವರ ಸಾರ್ಥಕ ಬದುಕಿಗೆ ಸಾಕ್ಷಿಯಾಗಿದೆ. ಬಸವನ ವೈಚಾರಿಕತೆಯ ಈ ತೊಟ್ಟಿಲು ಜಗದಲ್ಲಿನ ಮೌಢ್ಯತೆ, ಕಂದಾಚಾರ, ಅಸಮಾನತೆ ನಿರ್ಮೂಲನೆ ಆಗುವವರೆಗೆ ಹೀಗೆ ತೂಗುತ್ತಿರಲಿ ಎಂಬುದು ಶರಣರ ಆಶಯವಾಗಿದೆ. ಪರಿ ಪರಿ ಬಸವೇಶ ಸ್ನಾನವ ಮಾಡಿ. ಇದುವರೆಗೆ ತೂಗುತ್ತಿರಲಿ ಬಸವನ ತೊಟ್ಟಿಲು ರೂಪಕ ಕೇಳಿದಿರಿ. ನಿರೂಪಣೆ ಮಹಾನಂದ ಬೋಳಿಶೆಟ್ಟಿ ಮತ್ತು ವಿಜಯಕುಮಾರ್ ಗೋಲಗೇರಿ. ಹಾಡುಗಳನ್ನು ಹಾಡಿದವರು ಮಹಾದೇವಮ್ಮ ಸಂಕಿನಮಠ್, ಅನ್ನಪೂರ್ಣ ಚರಂತಿಮಠ್ ಮತ್ತು ಸಂಪತ್ ಕುಮಾರಿ ಹಿರೇಮಠ್. ತಾಂತ್ರಿಕ ನೆರವು ಬಸವರಾಜ್ ವಂಟಗೂಡಿ. ಸಂಕಲನ ರೇವಣಸಿದ್ಧ ಚಾಂದಕವಠೆ. ಸಹಕಾರ ಡಾಕ್ಟರ್ ಅನುರಾಧ ಕಟ್ಟಿ. ರಚನೆ ಮತ್ತು ನಿರ್ಮಾಣ ಗುರುನಾಥ್ ಕಡಬೂರ್.